Hi guys, welcome back to my YouTube channel. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಮಿಡ್ನೈಟ್ 11 o'clock. ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಬಂದಿರೋದು ಮಾಲೂರು. ಸೊ ಮಾಲೂರಲ್ಲಿ ಏನಂದರೆ ಜಾತ್ರೆ ನಡೀತಿದೆ. ಸೊ ಮಾಲೂರು ಜಾತ್ರೆಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಬೆಳಗಿಂದ ಮಾಡೋಣ ವ್ಲಾಗ್ ಅಂದರೆ ಆಗೇ ಇಲ್ಲ. ಬರೀ ಟಯರ್ಡು, ಬಿಸಿಲಲ್ಲ, ತಿನ್ನು ಮಲಗೋದೇ ಆಗಿತ್ತು. ಸೊ ಇವಾಗ ಮಾಡಲೇಬೇಕು, ವ್ಲಾಗ್ ಶುರು ಮಾಡಲೇಬೇಕು ಅಂದ್ಬಿಟ್ಟು 11 o'clock ಅಲ್ಲ 11:30 ಆಗಿದೆ. ಸೊ ಇವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನಿಮಗೆ ಮಾಲೂರು ಜಾತ್ರೆ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿಯವರೇ ಎಲ್ಲರೂ ಒಟ್ಟಿಗೆ ಲೈನಿಗೆ ಹೋಗ್ತಾ ಇದ್ದೀವಿ. ಸೊ ಅವರಿಂದ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಅಂತ ನೋಡೋಣ. ನನಗೂ ಎಕ್ಸೈಟ್ಮೆಂಟು. ಬೆಂಗಳೂರು ಕರ್ಗ ಅಂತೂ ನೋಡೋಕ್ಕಾಗಿಲ್ಲ ನಾನು. ಸೊ ಅಟ್ಲೀಸ್ಟು ಮಾಲೂರು ಜಾತ್ರೆ ನೋಡೋಣ ಅಂತ. ನೋಡಿ ಹೆಂಗಿದೆ, ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇದು ಸಗದ ಇದೆ. ರೋಡಲ್ಲೆಲ್ಲ ರಂಗೋಲಿ ಹಾಕ್ತಿದ್ದಾರೆ. ಇವಾಗ 11:30. ಈ ರೋಡೆಲ್ಲ ಫುಲ್ ಕರ್ಗ ಬರುತ್ತೆ. ಈ ರೋಡಲ್ಲೇ ಅಂತ ಕರ್ಗ ಹೋಗೋದು ಫುಲ್ಲು. ನೋಡಿ ಇಲ್ಲೂ ಒಂದೊಂದು ಸೈಡ್ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ ಫ್ಲವರ್ ಡೆಕೋರೇಷನ್ ರಂಗೋಲಿ. ಏನಾಗಿತ್ತು ಅಂದರೆ ಇವರು ಆ್ಯಕ್ಚುಲಿ ಮಿಸ್ ಆಗಿಬಿಟ್ಟಿದ್ದಾರೆ ಫುಲ್ ಕ್ರೌಡಲ್ಲಿ. ಸೊ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಯಾರು ಅಂತ. ಸೊ ನಮ್ಮವರು ಗೊತ್ತಿರಲಿಲ್ಲ. ಸೊ ಫೈನಲಿ ಸಿಕ್ಕಿದ್ರು, ಅವ್ರ ಫ್ಯಾಮಿಲಿ ಅಂದ್ಬಿಟ್ಟು ಸಿಕ್ಕಿದ್ದಾರೆ ಎಲ್ಲರೂ. ಇವರೆಲ್ಲ ಫುಲ್ ಒಂದೇ ಫ್ಯಾಮಿಲಿಯವರು. ಎಲ್ಲ ಜಾತ್ರೆಗೆ ಅಂತ ಹೋಗ್ತಿರೋದು. ಎಲ್ಲ ಮಾಲೂರಲ್ಲಿ ಒಂದು ಮಡಿವಾಳ ಊರೈತೆ. ಸೊ ಅಲ್ಲಿಂದ ಎಲ್ಲ ಹೋಗ್ತಾ ಇದ್ದೀವಿ. ಫುಲ್ಲು ಏನಂತಾರೆ ಬಟಾಲಿಯನ್ ಎಲ್ಲ ಜೊತೆ ಸೇರಿ ನೋಡಕ್ ಹೋಗ್ತಾ ಇದೀವಿ. ಸೊ ಬನ್ನಿ ತೋರ್ಸೋಣ. ಇವ್ರ ಪಾಪ ಮಿಸ್ ಆಗ್ಬಿಟ್ಟಿದ್ದಾರೆ. ನೋಡೋಣ ಯಾರು ಸಿಗ್ತಾರಲ್ಲ ಅವ್ರ ಫ್ಯಾಮಿಲಿ ಕಾಲ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಏನು ಮಾಡೋದು, ಎಷ್ಟೊತ್ತಿಗೆ ಬರ್ತಾರೋ, ಫೋನು ಕನೆಕ್ಟ್ ಆಗ್ತಿಲ್ಲ. ಸೊ ನೋಡೋಣ. ಎಲ್ಲರೂ ಕಾಯ್ತಿದ್ದಾರೆ ಕರ್ಗಕ್ಕೆ. ಎಷ್ಟೊತ್ತಾಗುತ್ತೋ, ಎಷ್ಟು ಜನ ಇದ್ದಾರೆ. ಬಟ್ ಕರ್ಗ ಬಂದ್ಮೇಲಂತ ಎಷ್ಟು ಜನ ತಳ್ತಾರೋ ಬೀಳ್ತಾರೋ ಗೊತ್ತಿಲ್ಲ. ಅದಕ್ಕೆ ಅಲ್ಲಿಂದ ಫುಲ್ ಹೂವು ಹಾಕೊಂಡು ಹೋಗ್ತವ್ರೆ. ಅವರು ನೋಡಿ ಹೆಂಗ್ ವೇಟ್ ಮಾಡ್ತಿದ್ದಾರೆ ಎಲ್ಲಾರು. ನೋಡಿ ವೇಟ್ ಮಾಡ್ತಾ ಕೆಳಗಡೆ ಕೂತ್ಕೊಂಡಿದ್ದಾರೆ. ಎಲ್ಲ ಕೆಳಗಡೆ ಚಿನ್ನುಶ್ರೀ ತಾನೆ. ಚಿನ್ನುಶ್ರೀ ಬಾಯಿಲ್ ಒಂದ್ ನಿಮಿಷ ಆಯ್ತು. ಬಗ್ಗೆ ಹೇಳಿ ಸಾಕು. ಇದೆ ನಾಚಿಕೆ ಮಾಡ್ಕೋಬೇಡಿ, ಏನೋ ಹೇಳಿ ಸಾಕು. ನಮ್ಮೂರ್ ಜಾತ್ರೆ ಬಗ್ಗೆ. ನಿಮ್ಮೂರ್ ಜಾತ್ರೆ. ನಿಮ್ಮೂರ್ ಮಾಲೂರಾ? ಏನಾದ್ರೂ ಮಾತಾಡಿ ಪರವಾಗಿಲ್ಲ. ಹುಟ್ಟಿದಾಗಿಂದ ನೋಡಿದ್ಯಪ್ಪ ನಮ್ಮೂರ್ ಜಾತ್ರೆ. ಎಷ್ಟು ವರ್ಷ ಆಯ್ತು? ನಾನ್ ಹುಟ್ಟಿದೆ 56 ವರ್ಷ ಆಗೈತೆ. 56 ವರ್ಷ ಅವಾಗಿಂದ ನೋಡ್ತಾ ಇರೋದು. ಅವಾಗಿಂದ ನೋಡ್ತಾ ಇರೋದು. ಆದ್ರೂ ಬಹಳ ಚೆನ್ನಾಗಿ ನಡೀತಿದೆ. ಒಂದ್ ವರ್ಷನೂ ಮಿಸ್ ಮಾಡಿಲ್ವಾ? ಮಿಸ್ ಮಾಡಲ್ಲ. ವರ್ಷ ಬರ್ತೀರಾ? ವರ್ಷನೂ ಬರ್ತೀವಿ. ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ಬರ್ತೀವಿ, ನೋಡ್ತೀವಿ, ಓಡಾಡ್ತೀವಿ, ಮಾಡ್ತೀವಿ. ಎಲ್ಲಾದ್ರೂ. ಎಷ್ಟ್ ದಿವಸ ಇರುತ್ತೆ ಜಾತ್ರೆ? 5 ದಿವಸ 6 ದಿವಸ ಇರುತ್ತೆ. 5 ದಿವಸ 6 ದಿವಸನು ಕಂಟಿನ್ಯೂಸ್ ಬರ್ತೀರಾ? ಕಂಟಿನ್ಯೂಸ್ ಬರಕ್ಕಾಗಲ್ಲ. ಇವತ್ ಮೇಯ್ನು ಬರ್ತೀವಿ. ಇವತ್ತು ನೋಡ್ಬೇಕು. ಒಂದು ದಿವಸ ಬಂದು ನೋಡ್ಕೊಂಡು ಹೋಗ್ತೀವಿ. ಮಂಗಳವಾರ ಬರ್ತೀವಿ, ನೀರಾಡ್ತಾರೆ, ಅದನ್ನ ನೋಡ್ತೀವಿ. ನಾಳೆ ಸಾಯಂಕಾಲ ಬಂದ್ರೆ ನೋಡ್ಬೋದು. ಅದು ಚೆನ್ನಾಗಿರ್ತೈತೆ ನೋಡಕ್ಕ. ಅವೆಲ್ಲ ನೋಡಿ ಮಾಡ್ಬೋದು. ಎಲ್ಲ ಓಡಾಡಿ ಎಂಜಾಯ್ ಮಾಡಿ ಓಡಾಡ್ರೆಲ್ಲ ಗೊತ್ತಾಗೋದು. ಹುಟ್ಟಿದಾಗಿಂದ ಜನಗಳಿದ್ದಾಗ ನೀವ್ ಹೆಂಗೆ ಹೋಗ್ತೀರಾ? ನಿಮಗ್ ತಳಿದ್ರೆ ಏನ್ ಮಾಡ್ತೀರಾ? ನಿಂಗ್ ಕಣ್ಕಾಣ್ಸಲ್ವಾ? ಹಂಗೆಲ್ಲ ಬೈತಾರಂತೆ. ನಿಂಗೇನ್ ಕಣ್ಕಾಣ್ಸಲ್ವಾ? ನನ್ ಕುಳ್ಗ ಇಲ್ವಾ? ನೀನು ಆಯ್ತಾಯ್ತು. ಸೂಪರ್ ಆಯ್ತು ನೀವು. ಪಗದಾಗ ಮಾತಾಡಿದ್ರು. ಇನ್ನೊಂದು ಕಳ್ದೋಗಿದ್ರಲ್ಲ ಅವ್ರು. ಅವಾಗ್ಲೇ ಅವ್ರ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ರು. ಫೈನಲಿ ಪಾಪ ಟೆನ್ಷನ್ ಆಗ್ಬಿಟ್ಟಿದ್ರು. ಫೈನಲಿ ಸಿಕ್ಕಿದ್ರು ಅಂತ ಖುಷಿ ಆಯ್ತು ಅವ್ರಿಗೆ. ನೀವ್ ಎಲ್ಲಿಂದ ಬಂದಿರೋದು? ನಮ್ಗೂ ಈ ಊರ್ಗೂ ಸಂಬಂಧ ಇರ್ಲಿಲ್ಲ. 2005ರಲ್ಲಿ ಒಂದ್ ಸಂಬಂಧ ಹುಟ್ಟುತ್ತೆ. ಆ ಸಂಬಂಧದಿಂದ ಇಲ್ಲಿ ಬರ್ಬೇಕಾರಂತ ಪರಿಸ್ಥಿತಿ ಬರುತ್ತೆ. ಬಂದಿದೀವಿ. 2005ರಿಂದ ಕಂಟಿನ್ಯೂಸ್ ಬರ್ತಾ ಇದ್ದೀರಾ? ಇಲ್ಲ, ಇದೇ ಫಸ್ಟ್ ಟೈಮ್ ಜಾತ್ರೆಗೆ. ಹೌದು. ಬಂದಿದ್ದೀರಾ ಮುಂಚೆ ಎಲ್ಲ? ಇವತ್ತು ನೋಡ್ತೀನಿ, ಎಲ್ಲ ಗ್ಯಾರಂಟಿ ಇಲ್ಲ. ಬರುತ್ತೆ, ಇನ್ನೊಂದ್ 10 ನಿಮಿಷದಲ್ಲಿ ಬರುತ್ತಂತಲ್ಲ. 12 ಗಂಟೆ ಆಯ್ತು. ಬರುತ್ತೆ ಇನ್ನೊಂದ್ ಇಲ್ಲ, ಇವಾಗ ಕೇಳ್ಕೊಂಡ್ ಬಂದಿದ್ದೆ 10 ನಿಮಿಷದಲ್ಲಿ ಬರ್ತಾರಂತೆ. ಓಕೆ, ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ?
ನನಗೆ ಕ್ವಶನ್ ಕೇಳ್ಬಿಟ್ರು. ಫಸ್ಟ್ ಟೈಮ್ ಬಂದಿರಾ? ಹೌದೌದು, ನಾನ್ ಫಸ್ಟ್ ಟೈಮ್ ಬಂದಿರೋದು. ಫುಲ್ ಎಕ್ಸೈಟ್ಮೆಂಟ್. ಜನಗಳು ಏನ್ ಜಾಸ್ತಿ ಇದಾರೆ ಅನ್ಕೊಂಡೆ, ನೋಡ್ರೆ ಕಮ್ಮಿ ಇದಾರೆ. ಸೀರಿಯಸ್ಲಿ ನೀವು ಒಳಗಡೆ ಹೋಗಿಲ್ಲ ಅನ್ಸುತ್ತೆ. ಅದೇ ಇನ್ನು ಕರ್ಗ ಬಂದ್ಮೇಲೆ ಗೊತ್ತಾಗುತ್ತೆ ಎಷ್ಟ್ ಜನ ಬರ್ತಾರೆ ಹೆಂಗೆ ಅಂತ. ಓಕೆ, ಏನದು ಅರ್ಶನ ಅಲ್ಲ, ಯೆಲ್ಲೋ ಕಲರ್. ನಮ್ಮ ಎಲ್ಲ ಹೊಟ್ಟೋಗ್ಬಿಟ್ಟಿದ್ಯಲ್ಲ. ನೀನು ಬರ್ತೀಯಾ? ಸರ್, ಇದು ಕತ್ತಿ ಇಟ್ಕೊಂಡಿರೋದು ದೇವ್ರಿಗ ಅಷ್ಟೇನಾ? ಎಷ್ಟ್ ವರ್ಷದಿಂದ ಇದನ್ನ ಇದ್ ಮಾಡ್ತಾ ಇದ್ದೀರಾ? ಎಷ್ಟ್ ವರ್ಷದಿಂದ ಕತ್ತಿ ಇಟ್ಕೊಂಡು ಹೋಗ್ತಾ ಇದ್ದೀರಾ? 3-4 ವರ್ಷದಿಂದನಾ? ಹೆಂಗೆ ನಿಮ್ಗೆ ಹೆಂಗ ಅನ್ಸುತ್ತೆ ಇದನ್ನೆಲ್ಲ? ಏನಾದ್ರು ತಾಯಿ ಸೇವೆ ಮಾಡ್ಬೇಕು, ಅದಕ್ಕೆ ಅಂತ ಮಾಡ್ತಿರೋದಾ? ಆ ತಾಯಿ ಸೇವೆ ಮಾಡಿದವ್ರು ನಮ್ಮ ಆ ತಾಯಿ ನಮ್ದವ್ರು ಯಾರು ಅಷ್ಟೇ ಮೋಸ ಆಗಲ್ಲ. ಸಂದಪ್ಪ ಅಂತ ಅವರು, ಇದು 6ನೇ ಸರ್, 6ನೇ ವರ್ಷನಾ? ವರ್ಷ ಕಂಟಿನ್ಯೂಸ್ ಇಲ್ಲ. ಅದರಲ್ಲಿ ಕರ್ಗ ಅವರವರು ಒಂದು 5 ಜನ ಇದ್ದಾರೆ. ವರ್ಷಕ್ಕೊಂದೊಂದ್ಸರಿ ಒಬ್ಬೊಬ್ರು ಕೊಡ್ತಾರೆ. ನೀವು ಇದುವರೆಗೂ ನಾವು ನಿಮ್ದು ಊರ್ ಇದೇನಾ? ಇದು ಮೇನ್ ಇವತ್ತೇನಾ ಪೂಜೆ ನಡೆಯೋದು? ಇವತ್ತು ನಾಳೆ ಬೆಳಗ್ಗೆ ಥ್ಯಾಂಕ್ ಯು ಅಣ್ಣ. ಫುಲ್ ಸೌಂಡು. ಓ, ಇವ್ ನೋಡಿ ಬಚ್ಚಿಕೊಂಡು ಇಟ್ಕೊಂಡವ್ರು ಇಲ್ಲಿ. ಎಲ್ಲ ಎತ್ಕೋತಾರ ಪಾಪ, ಇವ್ರು ಬಚ್ಚಿಕೊಂಡಿದ್ರು ಎಲ್ಲ ಎತ್ಕೋತಾವ್ರೆ. ಎಲ್ಲ ಹೋಗ್ತಿದಾರ ಒಬ್ರೊಬ್ರೆ. 20 ರೂಪೀಸ್ ಅಂತೆ. ಸೈಡ್ ಬಾ. ಹೆಂಗ್ ಕಾಯ್ತೋ ನೋಡಿ. ಅವಾಗ್ಲೇ ಸ್ವಲ್ಪ ಕಮ್ಮಿ ಇದ್ರು, ಇವಾಗ ಬರ್ತಾ ಜನ ಜಾಸ್ತಿ. ಇಷ್ಟು ಜನ ಇದಾರೆ. ಟೈಮ್ ನೋಡಿ ಎಷ್ಟು, 12:10. ಕರ್ಗ ಬರ್ತಿದೆ. ಎಲ್ಲಾರು ನೋಡಿ ಇಲ್ಲಿ. ಹೂವ ಹಾಕ್ತಿದ್ದಾರೆ, ಎಲ್ಲ ಹೂವ ಹಾಕ್ತಿದ್ದಾರೆ. ನೋಡಿ ಕರ್ಗ ಬಂತು. ಹೂವ ಹಾಕೋಣ. ಎಷ್ಟು ಜನ ಇದ್ದಾರೆ. ಗೋವಿಂದ ಯಪ್ಪ, ಜನ ಸಾಗರ. ಕರ್ಗ ನೋಡಾಯ್ತು ಗೈಸ್. ನಿಮಗೂ ಮಾಲೂರ್ ಕರ್ಗ ತೋರ್ಸಾಯ್ತು ನೋಡಿ. ಇವಾಗ ಎಲ್ಲ ಹೋಗ್ತೀವಿ ಅಂತ ತೋರಿಸ್ತೀವಿ ನೋಡಿ. ಟೆಂಪೋದಾಗ ಕೂತ್ಕೊಂಡು ಹೋಗ್ತಾವ್ರೆ ಎಲ್ಲಾರು. ನೋಡಿ ಹೆಂಗಿದೆ, ಅಷ್ಟು ಜನ ಹಿಂದೆ ಎಲ್ಲ ಫುಲ್ ಹೋಗ್ತಾನೆ ಇದ್ದಾರೆ. ಅವಾಗ್ಲೇ ಹೂವ ಎಲ್ಲ ಹೆಂಗೆ ಸಖತ್ತಾಗಿ ರಂಗೋಲಿ ತರ ಹಾಕಿದ್ರು. ಇವಾಗೆಲ್ಲ ಫುಲ್ಲು ಹೊಟ್ಟೆ ಹೋಗ್ಬಿಟ್ಟಿದೆ. ಇಲ್ಲಿ ಈ ಕರ್ಗ ಹೋಗೋ ರೋಡಲ್ಲಿ ಕಾರ್ ತಂದವ್ರಪ್ಪ. ತೆಗಿ ಬೇಗ ತೆಗಿ. ಜನ ಸಾಗರ ಇಲ್ಲಿ. ಒಂದ್ ದೇವಸ್ಥಾನ ಇದೇನ್ ಇವಾಗ ಮತ್ತೆ ನೀರ್ ಹಾಕ್ತವ್ರೆಲ್ಲ. ಹೆಂಗ್ ಕೂತಿದ್ರು ನೋಡಿ ಅಪ್ಪ. ಇದು ಯಾವ ದೇವಸ್ಥಾನ ಇರ್ಬೋದು? ಇದು ದೇವಸ್ಥಾನ ಇದೇನಾ? ದೇವಸ್ಥಾನ ಇದಲ್ವಂತೆ. ಇದು ನಾರ್ಮಲ್ ದೇವಸ್ಥಾನ. ಬಟ್ ಕರ್ಗಾದು ಮೇನ್ ದೇವಸ್ಥಾನ ಅಲ್ಲಿ ಮುಂದೆ ಇದೆ. ಮಿಸ್ ಆಗ್ಬಿಟ್ಟಿದ್ದೀನಿ ಜಾಗದಲ್ಲಿ, ಗೊತ್ತಾಗ್ತಿದೆ ಎಲ್ಲಿ ಅಂತ. ನೋಡಿ ಇದು ನೋಡ್ಕೊಂಡು ಹೋಗ್ತಾ ಇದ್ದೀನಿ.
ಹೆಂಗಿದೆ ನೋಡಿ, ಸಾಕಾಗಿದೆ. ಫುಲ್ ಹೂವ ಅಲಂಕಾರ ಮಾಡ್ಬಿಟ್ಟಿದ್ದಾರೆ. ನೋಡಿ ಇದೇ ಮೇನ್ ದೇವಸ್ಥಾನ. ಕರ್ಗ ಇಲ್ಲಿಂದಾನೇ ಹೋಗಿರೋದು. ಇಟ್ಕೊಂಡಿದ್ದೀರಾ ಎಲ್ಲಾರು? ಬಂದಿದ್ದೀನಿ ಎಲ್ಲ ಸುತ್ತಾರಕ್ ಬಂದಿದ್ದೀನಿ. ಕಡ್ಗ ನೋಡಕ್ ಬಂದಿದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಾ ಇದ್ದೀನಿ. ಜಾತ್ರೆ ಶಾಪಿಂಗ್ ಸ್ಪೇಸ್ ಎಷ್ಟು ಜನ ಓಡಾಡ್ತಿದ್ದಾರೆ ನೋಡಿ. 1 o'clock ಆಗಿದೆ, ಆಲ್ಮೋಸ್ಟ್ ಓಡಾಡ್ತಿದ್ದಾರೆ ಜನಗಳು. ಪಿಸ್ಟ ಇಲ್ಲ ಕ್ಯಾಶ್ ಎಲ್ಲಿಂದ ಬಂತ? ಅವಾಗ್ಲೇ ₹1 ಇರ್ಲಿಲ್ಲ. ಡಬ್ಬಲ್ಗೆಲ್ಲ ₹100 ಮೇಲೆ ಡಬಲ್ ಒಂದರ್ಕಾಯಿ ಬಿಡಿಕಾ ಅಕ್ಕ, ಒಂದ್ರ ಬಿಡಿಕಾ ಸುಮ್ಮ ಅಂದ್ರ. ಪಾಪ ಅವರು ಗೇಮ್ಸ್ ಏನೋ ಆಡ್ತಿದ್ರು. ಅದು ನೋಡಿದ್ರೆ ಪೊಲೀಸ್ ಅವ್ರು ಬಂದ್ರೆ ಇಲ್ಲಿಗಲ್ ಅಂತೆ ಗೇಮು. ನಮ್ಗೆ ಗೊತ್ತೇ ಇರ್ಲಿಲ್ಲ. ಪಾಪ ಎಲ್ಲರೂ ಅವ್ರು ಯಾರೋ ಬಡ್ಕೊಂಡ್ ಬರ್ತಿದ್ರು. ಪೊಲೀಸ್ ಪಾಪ ಜಸ್ಟ್ ಮಿಸ್ ಅಲ್ಲಿ ಅವ್ರು ದುಡ್ಡು ಇಸ್ಕೊಂಡ್ಬಿಡ್ತಿದ್ರು. ಬಟ್ ₹30 ಇದು ಮೇನ್ ಜಾತ್ರೆ ಅಂದ್ರೆ ಇದು ಅಲ್ವಾ? ಸಗದಾಗಿದೆ. ಸೂಪರ್. ಹಸ್ಬೆಂಡ್ಗೆ ಇಂಥ ಕ್ರೌಡ್ ನೋಡಿದ್ರೆ ಇರಿಟೇಷನ್ ಆಗದೇ ಇಲ್ಲ. ನೋಡೋಣ. ಆಲ್ರೆಡಿ 1 o'clock ಆಗಿದೆ. ನಾವು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು ಜಾತ್ರೆಯಲ್ಲಿ ಇದೊಂದು ಮೆಮೊರಿಗೋಸ್ಕರ ಇದೊಂದು ತಗೊಳ್ಳೋಣ. ಕಮ್ಮಿ ಇಲ್ವಾ ಇದು? ಚೆನ್ನಾಗಿದೆ. ₹100 ಕೊಡಿ. ಇದೊಂದು ನೋಡಿ, ರೋಬೋ ಜೋಶಿ ಅಂತೆ. ಏನು ಹೇಳುತ್ತೆ? ಏನು ಹೇಳ್ತಿದ್ಯಾ ಏನಾದ್ರು? ಏನು ಹೇಳುತ್ತೆ? ಭವಿಷ್ಯ ಹೇಳುತ್ತಾ? ಎಷ್ಟು? ₹30 ಭವಿಷ್ಯ ಹೇಳ್ಬಿಡುತ್ತಾ? ₹30 ಭವಿಷ್ಯ ಹೇಳುತ್ತಂತೆ ರೋಬೋ. ಹಂಗೆಲ್ಲ ಇದ್ದಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ವಿ ನಾವೆಲ್ಲ. ₹30 ಭವಿಷ್ಯ ತಿಳ್ಕೊಂಡು. ಕಾರ್ ಹುಡ್ಕೊಂಡು ಇದ್ದು ಮಾರಿಕಮ್ಮ ದೇವಸ್ಥಾನ ಹತ್ರ ಬಂದಿದೀವಿ. ಇದು ಮಾಲೂರ್ ಫೇಮಸ್ ದೇವಸ್ಥಾನ ಅಂತೆ. ನೀವ್ ಯಾರಾದ್ರೂ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಹೆಂಗಿದೆ. 2:30 ಟೈಮು. ಇವಾಗೆಲ್ಲ ರಂಗೋಲಿ ಹಾಕ್ತಿದ್ದಾರೆ 2:30ಗೆ. ನೋಡಿ 3 ಗಂಟೆ ಆಗಿದ್ರು ಎಲ್ಲರೂ ಇಷ್ಟೊತ್ತಿಗೆ ಕೂತಿದ್ದಾರೆ ಇಲ್ಲಿ. ಹತ್ತತ್ರ 3 ಗಂಟೆ ಕರ್ಗ ವಾಪಸ್ ಬರುತ್ತೆ. ಅದಕ್ಕೆ ಎಲ್ಲರೂ ಕಾಯ್ತಿದ್ದಾರೆ. ರಂಗೋಲಿ ಎಲ್ಲ ಹಾಕ್ಕೊಂಡು ಕೂತಿದ್ದಾರೆ ಎಲ್ಲರೂ. ಕರ್ಗ ಕಾಯ್ಕೊಂಡು ಕೂತಿದ್ದಾರೆ. ಆಲ್ರೆಡಿ ಟಯರ್ಡ್ ಆಗಿದ್ರು ಸುತ್ತಿದ್ದಾಳೆ ಈ ಹುಡುಗಿ. ನಾವು ಜೊತೆಗೆ ಹೋಗುವಾಗ 18-20 ಜನ ಇದ್ರು. ಇವಾಗ ಒಂದು 4-5 ಜನ ಇದೀವಿ ಅಷ್ಟೇ. ಎಲ್ಲರೂ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಕೈ ಕಾಲೆಲ್ಲ ನೋವ್ತೈತೆ. ಹೋಗಿ ಮಲಗಿದ್ರೆ ಮಾತ್ರ ಸಕ್ಕದಾಗಿ ನಿದ್ದೆ. ಮನೆಗೆ ಹೋಗ್ತಾ ಇದೀವಿ. ಕಾರ್ ಪಾರ್ಕಿಂಗ್ ಮಾಡಿರೋ ಜಾಗನೇ 1 ಕಿಲೋಮೀಟರ್ ದೂರ ಐತೆ. ಅಷ್ಟು ದೂರ. ಸೊ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ಮೋಸ್ಟ್ 2:30 ಆಗಿದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಎಲ್ಲರೂ ನಡೆದು. ಸೊ ನೀವು ಮಾಲೂರು ಜಾತ್ರೆ ಬಂದಿದ್ರೆ ಕಮೆಂಟ್ ಹಾಕಿ. ಬಂದಿಲ್ಲ ಅಂದರೆ ನನ್ನ ವ್ಲಾಗ್ ನೋಡಿಬಿಟ್ಟು ಕರ್ಗ ನೋಡಿ. ನೀವು ನೋಡಿ ಖುಷಿ ಪಡ್ರಿ. ಅಲ್ಲಿಂದನೇ ಕೈ ಮುಟ್ಕೊಳ್ಳಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಮಾಡ್ಬೇಕಂತ ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.